ಮ್ಯಾಥ್ಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಸರ್ಕಲ್ಸ್ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಒನ್ ಇದೆ. ಇನ್ ದ ಗಿವನ್ ಫಿಗರ್ PQ is a chord of length 8 cm of a circle of radius 5 cm. So radius 5 cm ಅಂತ ಕೊಟ್ಟಿದ್ದಾರೆ. And center O. The tangents at P and Q intersect at T. Find the length of TP. So ನಾವು TP length find ಮಾಡಬೇಕು. Okay. ರೇಡಿಯಸ್ OP 5 ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ OQ ಕೂಡ 5 ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ OP ಮತ್ತೆ OQ ರೇಡಿಯಸ್ ಆಗಿರೋದ್ರಿಂದ ಅವೆರಡು ಈಕ್ವಲ್ ಆಗಿರುತ್ತೆ. ಓಕೆನಾ? ಹಾಗೆ TP ಮತ್ತೆ TQ, T ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಅನ್ಕೊಂಡ್ರೆ TP ಮತ್ತೆ TQ ಅಲ್ಲಿಂದ ಟ್ಯಾಂಜೆಂಟ್ಸ್. ಸೊ TP ಮತ್ತೆ TQ ಕೂಡ ಈಕ್ವಲ್ ಆಗಿರುತ್ತೆ. ಸೊ ನೀವು ಈ ಕ್ವಾಡ್ರಿಲ್ಯಾಟ್ರಲ್ ಅಬ್ಸರ್ವ್ ಮಾಡಿದ್ರೆ TPOQ ಅನ್ನೋ ಕ್ವಾಡ್ರಿಲ್ಯಾಟ್ರಲ್ ಅಬ್ಸರ್ವ್ ಮಾಡಿದ್ರೆ ಇದೊಂದು ಕೈಟ್ ಆಗುತ್ತೆ. ಯಾಕಂದ್ರೆ ಅಡ್ಜಸೆಂಟ್ ಸೈಡ್ಸ್ ಈಕ್ವಲ್ ಆಗಿದೆ. ಸೊ ಇದು ಕೈಟ್ ಆಗಿರೋದ್ರಿಂದ ಅದ್ರ ಡಯಾಗ್ನಲ್ಸ್ PQ ಮತ್ತೆ TO ದೇ ಇಂಟರ್ಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ. ಅಂದ್ರೆ ಅರ್ಥ ಏನು, ಈ R ಹತ್ರ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ, ಅಲ್ಲಿ ಎಲ್ಲಾ ಆಂಗಲ್ಸ್ 90 ಡಿಗ್ರಿ ಇರುತ್ತೆ. ಓಕೆ, ಅದು ಪ್ರಾಪರ್ಟಿ ಆಫ್ ಅ ಕೈಟ್. ಓಕೆ, ಹಾಗೆ ನಮ್ಗೇನ್ ಗೊತ್ತು, ಟ್ಯಾಂಜೆಂಟ್ ಮತ್ತೆ ರೇಡಿಯಸ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದ್ರೆ ಏನು, ಈ ಆಂಗಲ್ P ಮತ್ತೆ ಆಂಗಲ್ Q ಕೂಡ 90 ಡಿಗ್ರಿ ಆಗಿರುತ್ತೆ. ನಾವು ಯಾಕೆ 90 ಡಿಗ್ರೀಸ್ ಫೈಂಡ್ ಮಾಡ್ತಿದೀವಿ ಅಂದ್ರೆ ತುಂಬಾ ರೈಟ್ ಆಂಗಲ್ ಟ್ರಯಾಂಗಲ್ ಸಿಗುತ್ತೆ ಅಂಡ್ ನಾನು ಅದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಅದರಿಂದ ನಾನು ಲೆಂತ್ ಆಫ್ TP ಫೈಂಡ್ ಮಾಡ್ಬೋದು. ಓಕೆ, ಇವಾಗ ಈ PQ ಇದೆ ಅಲ್ವಾ, ಇದು ಕೂಡ ಒಂದು ಡಯಾಗ್ನಲ್ ಆಫ್ ಕೈಟ್. ಕೈಟ್ ಅಲ್ಲಿ ಒನ್ ಡಯಾಗ್ನಲ್ ಏನಾಗಿರುತ್ತೆ, ಬೈಸೆಕ್ಟ್ ಆಗಿರುತ್ತೆ. ಬೈಸೆಕ್ಟ್ ಅಂದ್ರೆ 2 ಈಕ್ವಲ್ ಹಾಫ್ಸ್ ಡಿವೈಡ್ ಆಗಿರುತ್ತೆ. ಇದ್ರ ಲೆಂತ್ ನಮ್ಗೆ ಆಲ್ರೆಡಿ ಗೊತ್ತು, ಎಷ್ಟು, 8 ಸೆಂಟಿಮೀಟರ್. ಅವಾಗ PR ಏನಾಗುತ್ತೆ, ಹಾಫ್ ಆಫ್ 8 ಅಂದ್ರೆ 4 ಸೆಂಟಿಮೀಟರ್ಸ್. ಸೊ ನಾವ್ ಇವಾಗ ಈ ಟ್ರಯಾಂಗಲ್ ಮಾತ್ರ ಕನ್ಸಿಡರ್ ಮಾಡೋಣ. ಯಾವುದು, PRO. ಈ ಟ್ರಯಾಂಗಲ್ ಮಾತ್ರ ಕನ್ಸಿಡರ್ ಮಾಡಿದ್ರೆ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ನಾನು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದಾ? ಇನ್ ಟ್ರಯಾಂಗಲ್ PRO ಹೈಪೋಟೆನ್ಯೂಸ್ ಯಾವುದು, ಇದು ರೈಟ್ ಆಂಗಲ್ ಟ್ರಯಾಂಗಲ್, ಇದು ರೈಟ್ ಆಂಗಲ್ ಆಗಿರೋದ್ರಿಂದ ಹೈಪೋಟೆನ್ಯೂಸ್ 5 ಆಗುತ್ತೆ. ಸೊ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ ಇನ್ನು ಉಳಿದಿರೋದು OR ಸ್ಕ್ವೇರ್. ಅವಾಗ ಅದು ಎಷ್ಟಾಗುತ್ತೆ, 25 ಮೈನಸ್ 16 9 ಆಗುತ್ತೆ. ಸೊ OR ಇಸ್ ಈಕ್ವಲ್ ಟು √9 ವಿಚ್ ಇಸ್ 3 ಸೆಂಟಿಮೀಟರ್. ಸೊ ನನಗೆ OR ವ್ಯಾಲ್ಯೂ ಸಿಕ್ತು. ಇನ್ನು ಉಳಿದಿರೋದು ಯಾವುದು, ನನಗೆ ಆಕ್ಚುಲಿ ಫೈನಲಿ TP ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಅದನ್ನ X ಅನ್ಕೊಳ್ಳೋಣ. ಹಾಗೆ ಈ TP ಅನ್ನೋದು TPO ಅನ್ನೋ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ಪಾರ್ಟ್. ಸೊ ಇದರಲ್ಲಿ TR ವ್ಯಾಲ್ಯೂ ನಮ್ಗೆ ಇನ್ನೂ ಗೊತ್ತಿಲ್ಲ, ಅದನ್ನ Y ಅನ್ಕೊಳ್ಳೋಣ. ಓಕೆ, ಸೊ ಇವಾಗ ಇಲ್ಲಿ ಇನ್ನೂ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಯಾವುದು, ಇದು TPR. ಸೊ ಅದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಇನ್ ಟ್ರಯಾಂಗಲ್ PTR ಹೈಪೋಟೆನ್ಯೂಸ್ ಯಾವುದು, ಇದು ರೈಟ್ ಆಂಗಲ್ ಆಗಿರೋದ್ರಿಂದ ಹೈಪೋಟೆನ್ಯೂಸ್ X ಆಗುತ್ತೆ. ಸೊ X ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ Y ಸ್ಕ್ವೇರ್. ಇದನ್ನ ಈಕ್ವೇಶನ್ 1 ಅನ್ಕೊಳ್ಳೋಣ. ಅದೇ ತರ ಇನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಯಾವುದು, ದೊಡ್ಡದು, ಇನ್ ಟ್ರಯಾಂಗಲ್ PTO. ಇನ್ ಟ್ರಯಾಂಗಲ್ PTO ಇದು ರೈಟ್ ಆಂಗಲ್, ಯಾವುದು, ಆಂಗಲ್ P. ಅವಾಗ ಹೈಪೋಟೆನ್ಯೂಸ್ ಯಾವ್ದಾಗುತ್ತೆ, OT ಅಂದ್ರೆ Y ಪ್ಲಸ್ 3. ಸೊ Y plus 3 whole square is equal to 5 square plus X square. ಇದು ಈಕ್ವೇಶನ್ 2 ಆಗುತ್ತೆ. ಸೊ ಇವಾಗ ಈಕ್ವೇಶನ್ 2 ಅಲ್ಲಿ ನನಗೆ X ಸ್ಕ್ವೇರ್ ಅನ್ನೋ ಒಂದು ಟರ್ಮ್ ಇದೆ. ಅದನ್ನ ನಾನು ಈಕ್ವೇಶನ್ 1 ಇಂದ 4 ಸ್ಕ್ವೇರ್ ಪ್ಲಸ್ Y ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. Y ಸ್ಕ್ವೇರ್ ಪ್ಲಸ್ 6Y ಪ್ಲಸ್ 9 ಇಸ್ ಈಕ್ವಲ್ ಟು 25 ಪ್ಲಸ್ X ಸ್ಕ್ವೇರ್ ಅಂದ್ರೆ 16 ಪ್ಲಸ್ Y ಸ್ಕ್ವೇರ್. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ Y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 6Y ಇಸ್ ಈಕ್ವಲ್ ಟು 25 ಪ್ಲಸ್ 16 41 ಮೈನಸ್ 9 32. ಸೊ Y ಬಂದೇನಾಗುತ್ತೆ 32/6, ಅದು 16/3 ಸೆಂಟಿಮೀಟರ್. ಬಟ್ ನನಗೆ ಫೈಂಡ್ ಮಾಡಬೇಕಾಗಿರೋ ವ್ಯಾಲ್ಯೂ ಯಾವುದು, X ವ್ಯಾಲ್ಯೂ ಅಲ್ವಾ. ಇದನ್ನ ವಾಪಸ್ ನಾನು ಫಸ್ಟ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, X ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ Y ಸ್ಕ್ವೇರ್. Y ನಮ್ಗೆ ಆಲ್ರೆಡಿ ಗೊತ್ತು 16/3, ಅದ್ರ ಸ್ಕ್ವೇರ್ ತಗೊಂಡ್ರೆ 256/9 ಬರುತ್ತೆ. ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 16 × 9 144 ಪ್ಲಸ್ 256/9 ಅಂತ ಬರುತ್ತೆ.
ಇದು 400/9. ನಂಗೆ ಬೇಕಾಗಿರೋದು ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 400/9 ಅಂದರೆ 20/3 ಸೆಂಟಿಮೀಟರ್. ಸೊ ದ ಲೆಂತ್ ಆಫ್ ಟಿ ಪಿ ಎಷ್ಟು? 20/3 ಸೆಂಟಿಮೀಟರ್. 5 ಮಾರ್ಕರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಇನ್ ದ ಗಿವನ್ ಫಿಗರ್ O is the center of the circle of radius 5 centimeter. Find the length of the tangent AB which is passing at E. ಈ AB length find ಮಾಡಿ ಅಂತಿದ್ದಾರೆ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಈ ರೇಡಿಯಸ್ ಗೊತ್ತಲ್ವಾ ನನಗೆ, ಒ ಪಿ ರೇಡಿಯಸ್ ಗೊತ್ತು 5 ಸೆಂಟಿಮೀಟರ್ ಅಂತ, ಇರೋ ರೇಡಿಯಸ್ ಎಲ್ಲ ಮಾರ್ಕ್ ಮಾಡ್ಕೊಂಬಿಡೋಣ. ಸೊ ಒ ಪಿ ಒಂದು ರೇಡಿಯಸ್ ಆಗುತ್ತೆ, ಒ ಕ್ಯೂ ಒಂದು ರೇಡಿಯಸ್ ಆಗುತ್ತೆ, ಹಾಗೂ ಒ ಇ ಒಂದು ರೇಡಿಯಸ್ ಆಗುತ್ತೆ. ಅಂಡ್ ಇದೆಲ್ಲ 5 ಸೆಂಟಿಮೀಟರ್ ಇರುತ್ತೆ. ಸೊ ಒ ಇ 5 ಸೆಂಟಿಮೀಟರ್ ಆದ್ರೆ ನಮಗೆ ಒ ಟಿ ವ್ಯಾಲ್ಯೂ ಗೊತ್ತು 13 ಸೆಂಟಿಮೀಟರ್ ಅಂತ. ಅವಾಗ ಇ ಟಿ ವ್ಯಾಲ್ಯೂ ಎಷ್ಟಾಗುತ್ತೆ? 8. ಓಕೆ, ಈಗ ಅಬ್ಸರ್ವ್ ಮಾಡಿದ್ರೆ ರೇಡಿಯಸ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅಲ್ವಾ. ಸೊ ನಮ್ಮ ಹತ್ರ ಇರೋ 3 ರೇಡಿಯಸ್ಗೂ ಟ್ಯಾಂಜೆಂಟ್ಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ಮತ್ತೆ ಇದು, ಹಾಗೆ ಇಲ್ಲಿ ಈ 2 ಆಂಗಲ್ ಕೂಡ 90 ಡಿಗ್ರಿ ಆಗಿರುತ್ತೆ. ಈಗ ಬಿಗರ್ ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡಿ. ಒ ಪಿ ಟಿ ಹಾಗೂ ಒ ಕ್ಯೂ ಟಿ ಕನ್ಸಿಡರ್ ಮಾಡಿದ್ರೆ ರೇಡಿಯಸ್ ಈಕ್ವಲ್ ಹಾಗೂ ಇದು ಒ ಟಿ ಕಾಮನ್ ಸೈಡ್ ಆಗುತ್ತಾ? ಹಾಗೆ ಇದು ನಮಗೆ ರೈಟ್ ಆಂಗಲ್ ಅಂತ ಗೊತ್ತು. ಸೊ ಬೈ ರೈಟ್ ಆಂಗಲ್, ಹೈಪೋಟೆನ್ಯೂಸ್ ಅಂಡ್ ಸೈಡ್ ನಾನು ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಹೇಳ್ಬೋದು. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ಈ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಆಂಗಲ್ ಪಿ ಟಿ ಒ ಹಾಗೂ ಒ ಟಿ ಕ್ಯೂ ಈ 2 ಆಂಗಲ್ ಈಕ್ವಲ್ ಆಗಿರುತ್ತೆ. ಇವಾಗ ನಮ್ಮ ಸ್ಮಾಲ್ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ, ಎ ಇ ಟಿ. ಈ ಟ್ರಯಾಂಗಲ್ ಅಲ್ಲಿ ನಮಗೆ ಈ 2 ಆಂಗಲ್ ಈಕ್ವಲ್ ಅಂತ ಗೊತ್ತು, ಹಾಗೂ ಈ 2 ಆಂಗಲ್ ಈಕ್ವಲ್ ಅಂತ ಗೊತ್ತು, ಅಂಡ್ ಇ ಟಿ ಇಸ್ ಕಾಮನ್ ಸೈಡ್. ಅವಾಗ ಏನಾಗುತ್ತೆ? ಎ ಇ ಮತ್ತೆ ಇ ಬಿ ಎರಡು ಈಕ್ವಲ್ ಆಗುತ್ತೆ. ಸೊ ನಾನು ಅದನ್ನ ಎಕ್ಸ್ ಅಂತ ಅನ್ಕೊಂತೀನಿ. ಸೊ ನಾನು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ನನಗೆ ಎ ಬಿ ವ್ಯಾಲ್ಯೂ ಸಿಗುತ್ತೆ. ಓಕೆ, ಇವಾಗ ಇದು ಎಕ್ಸ್ ಆದ್ರೆ ಎ ಇ ವ್ಯಾಲ್ಯೂ ಎಕ್ಸ್ ಆದ್ರೆ, ಎ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಅನ್ಕೊಂಡ್ರೆ ಅಲ್ಲಿಂದ ನನ್ಗೆ 2 ಟ್ಯಾಂಜೆಂಟ್ ಬರ್ತಿದೆ, ಎ ಇ ಮತ್ತೆ ಎ ಪಿ. ಅವೆರಡು ಈಕ್ವಲ್ ಆಗಿರುತ್ತಾ? ಸೊ ಎ ಇ ಎಕ್ಸ್ ಆದ್ರೆ ಎ ಪಿ ಎಷ್ಟಾಗುತ್ತೆ? ಎಕ್ಸ್ ಆಗುತ್ತೆ. ಓಕೆ, ಬಟ್ ನನಗೆ ಎ ಟಿ ವ್ಯಾಲ್ಯೂ ಗೊತ್ತಿಲ್ಲ. ಇವಾಗ ಮತ್ತೆ ವಿಲ್ ಕಮ್ ಬ್ಯಾಕ್ ಟು ದ ಓಲ್ಡರ್ ಟ್ರಯಾಂಗಲ್. ಯಾವುದು? ಒ ಪಿ ಟಿ. ಅದೊಂದು ಟ್ರಯಾಂಗಲ್ ತಗೊಳ್ಳಿ. ಅದೊಂದು ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ ತಕ್ಷಣ ನಾನು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಇಲ್ಲಿ ಒ ಟಿ ಇಸ್ ದ ಹೈಪೋಟೆನ್ಯೂಸ್. ಒ ಟಿ ವ್ಯಾಲ್ಯೂ ಎಷ್ಟು? 13 ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಪ್ಲಸ್ ಪಿ ಟಿ ಸ್ಕ್ವೇರ್. ಓಕೆ, ದ ಹೋಲ್ ಲೆಂತ್ ತಗೋಬೇಕಾಗುತ್ತೆ. ಸೊ 13 ಅಂದರೆ 169 ಮೈನಸ್ 25 ಇಸ್ ಈಕ್ವಲ್ ಟು ಪಿ ಟಿ ಸ್ಕ್ವೇರ್. ಎಷ್ಟದು? 144. ಅವಾಗ ಪಿ ಟಿ ವ್ಯಾಲ್ಯೂ ಏನಾಗುತ್ತೆ? ರೂಟ್ ಆಫ್ 144 ಅಂದರೆ 12 ಆಗುತ್ತೆ. ಸೊ ದ ಹೋಲ್ ಲೆಂತ್ ಪಿ ಟಿ 12 ಆದರೆ ಎ ಟಿ ವ್ಯಾಲ್ಯೂ ಎಷ್ಟಾಗುತ್ತೆ? 12 ಮೈನಸ್ ಎಕ್ಸ್. ಓಕೆ, ಇವಾಗ ಈ ಸ್ಮಾಲರ್ ಟ್ರಯಾಂಗಲ್ಗೆ ಬನ್ನಿ. ಯಾವುದು? ನಾನು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಲ್ವ, ಆ ಟ್ರಯಾಂಗಲ್ಗೆ ಬನ್ನಿ. ಎ ಟಿ ಇ. ಇದರಲ್ಲಿ ರೈಟ್ ಆಂಗಲ್ ಇದು ಅಟ್ ಇ. ಸೊ ಅವಾಗ ಹೈಪೋಟೆನ್ಯೂಸ್ ಯಾವ್ದಾಗುತ್ತೆ? 12 ಮೈನಸ್ ಎಕ್ಸ್. ಸೊ ಮತ್ತೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ 12 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಅಂದರೆ 64. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 64. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 144 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 24x ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 64. ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 144 ಮೈನಸ್ 64 ಎಷ್ಟು? 80 ಇಸ್ ಈಕ್ವಲ್ ಟು 24x. ಆವಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 80/24 ಅಂದರೆ 4 6 4 20 20/6 ಸೆಂಟಿಮೀಟರ್ ಆಗುತ್ತೆ. ಬಟ್ ನಂಗೆ ಫೈಂಡ್ ಮಾಡಬೇಕಾಗಿರೋದು ಎ ಬಿ. ಎ ಬಿ ಎಷ್ಟು? ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x. ಸೊ ಎ ಬಿ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಎಷ್ಟು? 20/6. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1s 2 3s. ಸೊ ಎ ಬಿ ಇಸ್ ಈಕ್ವಲ್ ಟು 20/3 ಸೆಂಟಿಮೀಟರ್.